ಗುರು ವೈಭವ್ ಸೂರ್ಯವಂಶಿ ಅವರು ರನ್ಸ್ ಸ್ಕೋರ್ ಮಾಡಿಲ್ಲ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಒಂದು ಮ್ಯಾಚ್ ಗೆಲ್ಲೋ ಚಾನ್ಸೇ ಇಲ್ಲ ಅಂತ ಹೇಳೋದು. ಯಾಕಂದ್ರೆ ಅವ್ರು ಗೆದ್ದಿರೋಂಥ ಮ್ಯಾಚಸ್ಗಳೆಲ್ಲ ನೋಡಿದ್ವಿ, ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಬಲ್ಕ್ ಆಫ್ ದಿ ರನ್ಸ್ ನ ಸ್ಕೋರ್ ಮಾಡಿರ್ತಾರೆ, ಬಿಟ್ಟು ಬೇರೆ ಯಾವ ಒಬ್ಬ ಪ್ಲೇಯರ್ ಕೂಡ ಸ್ಕೋರ್ ಮಾಡಿರಲ್ಲ ಅಂತ ಹೇಳೋದು. ಅದರಿಂದ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಅವರ ಕಾಂಟ್ರಿಬ್ಯೂಷನ್ ಇಂದ ಅವ್ರು ಗೆದ್ದಿರೋಂಥ ಮ್ಯಾಚಸ್ಗಳೆಲ್ಲ ಅವರಿಬ್ಬರೇ ಮೇಜರ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಕೂಡ ಹಾಗೆ ಸ್ಟಾರ್ಟ್ ಆಗ್ತು ಅಂತ ಹೇಳೋದು. ವೈಭವ್ ಸೂರ್ಯವಂಶಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ, ಅವ್ರು ಇರೋವರೆಗೂ ಮ್ಯಾಚ್ ಬೇಗ ಫಿನಿಶ್ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಔಟ್ ಆದ್ಮೇಲೆ ಏನಾಯ್ತು ಮತ್ತೆ ಯಾರ್ಯಾರು ಏನು ತಪ್ಪು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಗುರು ಫಸ್ಟ್ ಆಫ್ ಆಲ್ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು ಟಾಸ್ ನ ಸೋಲ್ತಾರೆ, ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ. ಏನ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಿದ್ರೆ ಇಬ್ರು ಕೂಡ ನೆಲದ ಮೇಲೆ ಹೊಡೆದು ಸಖತ್ತಾಗಿ ಸ್ಕೋರ್ ಮಾಡುವುದು ಅಂತ ತೋರಿಸ್ಕೊಡುವಂತ ಪ್ಲೇಯರ್ಗಳು ಇಂಡಿಯಾದಲ್ಲಿ ಸಖತ್ ಬೆಸ್ಟ್ ಓಪನಿಂಗ್ ಪ್ಲೇಯರ್ ಆಗ್ತದೆ ಇಲ್ಲಿ ಅಂತ ಹೇಳೋದು. ಯಾಕಂತಂದ್ರೆ ಸಾಯಿ ಸುದರ್ಶನ್ ಆಗಿರೋದು ಮತ್ತೆ ಶುಭನ್ ಗಿಲ್ ಅವರು ಒಳ್ಳೆ ಬೆಸ್ಟ್ ಪ್ಲೇಯರ್ ಆಗ್ತಿದ್ದಾರೆ ಅಂತ ಹೇಳೋದು. 87 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಪವರ್ ಪ್ಲೇನೇ ಬರುತ್ತೆ, 118 ರನ್ಗೆ ಮೊದಲನೇ ವಿಕೆಟ್ ಬೀಳುತ್ತೆ ಅಂತ ಹೇಳೋದು. ಜೋಫ್ರಾ ಆರ್ಚರ್ಗಾಗಿರ್ಬೋದು ನಿಮಗೆ, ಮತ್ತೆ ಬ್ರಿಜೇಶ್ ಶರ್ಮಾ ಅವ್ರಿಗಾಗಿರೋದು, ಮತ್ತೆ ತುಷಾರ್ ದೇಶಪಾಂಡೆ ಅವ್ರಿಗೂ ಸಖತ್ ಟೇಕ್ ಡೌನ್ ಮಾಡಕ್ ಬಿಡ್ತಾರೆ ಅಂತ ಹೇಳೋದು. ನಮ್ಗೆ ಇವತ್ತು ನಮ್ಮ ರಾಜಸ್ಥಾನ್ ರಾಯಲ್ಸ್ ಅವ್ರ ಪರವಾಗಿ ಚೆನ್ನಾಗಿ ಬೌಲಿಂಗ್ ಮಾಡೋದು ಯಶರಾಜ್ ಪುಂಜಾ ಅಂತ ಹೇಳೋದು, ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳೋದು. ಇರೋದ್ರಲ್ಲಿ ಅವರೇ ಸ್ವಲ್ಪ ಬೆಸ್ಟ್ ಆಗಿ ಬೌಲಿಂಗ್ ಮಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಅವ್ರ ಕಡೆ ಅಂತ ಹೇಳೋದು. ಶುಭನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ, 118 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಅಲ್ಲಿಂದ ಸಖತ್ತಾಗಿ ಟೇಕ್ ಡೌನ್ ಮಾಡ್ತಾರೆ ನಿಮಗೆ ವಾಷಿಂಗ್ಟನ್ ಸುಂದರ್ ಅಂತ ಹೇಳೋದು. ವಾಷಿಂಗ್ಟನ್ ಸುಂದರ್ ಅವರು ಸಖತ್ ಅಗ್ರೆಸಿವ್ ಆಗಿ ಆಡ್ತಾರೆ, ಆಲ್ಮೋಸ್ಟ್ ಒಂದು 37 ರನ್ ಹೊಡೆದ್ರೆ ಸಖತ್ತಾಗಿ ಒಂದು 17-16 ಬಾಲಲ್ಲಿ ಸಖತ್ ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವರು. ಮತ್ತೆ ಶುಭನ್ ಗಿಲ್ ಕೂಡ ಸಖತ್ತಾಗಿ ಒಂದು 80+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತೆ ರಾಹುಲ್ ತಿವಾಟೆ ಕೂಡ ಆಡಿದ್ದಾರೆ. ಮತ್ತೆ ಸಾಯಿ ಸುದರ್ಶನ್ ಇದಕ್ಕೆ ತಿರ್ಗಾ ವಾಪಸ್ ಫಾರ್ಮ್ಗೆ ಬಂದಿದ್ದಾರೆ ಅಂತ ಹೇಳೋದು. ಫಸ್ಟ್ ಮ್ಯಾಚ್ ಒಂದು 2 ಮ್ಯಾಚ್ ಚೆನ್ನಾಗಿ ಆಡಿದ್ರೆ, ಮತ್ತೆ ತಿರ್ಗಾ ಫಾರ್ಮ್ ಟಿಪ್ ಆಗಿದೆ. ಈಗ ತಿರ್ಗಾ ನಮ್ಮ RCB ಮೇಲೆ ಚೆನ್ನಾಗಿ ಆಡಿದಾಗಿಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಗುಜರಾತ್ ಟೈಟನ್ಸ್ ಅವ್ರ ಪರವಾಗಿ ಅಂತ ಹೇಳೋದು. ಇವತ್ತು ಕೂಡ 50+ ಸ್ಕೋರ್ನ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವ್ರಿಗೆ 229 ರನ್ ಡೈರೆಕ್ಟ್ ಆಗಿ ಕೊಡ್ತಾರೆ ನಿಮಗೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು. ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು. ಸಖತ್ತಾಗಿ ಅಗ್ರೆಸಿವ್ ಇಂಟೆಂಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಮೊಹಮ್ಮದ್ ಸಿರಾಜ್ ಹಾಗೂ ಇಲ್ಲಿ ರಬಾಡ ಅವರಿಗೆ ಸಖತ್ ಟೇಕ್ ಡೌನ್ ಮಾಡ್ತಾ ಇರ್ತಾರೆ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. ಸಖತ್ ಸೈಕ್ ಇನ್ನಿಂಗ್ಸ್ ಆಡ್ತಾ ಇರ್ತಾರೆ ವೈಭವ್ ಸೂರ್ಯವಂಶಿ ಅವರು. 16 ಬಾಲಲ್ಲಿ 36 ರನ್ ಸಖತ್ತಾಗಿ ಆಡ್ತಾ ಇರ್ತಾರೆ ವೈಭವ್ ಸೂರ್ಯವಂಶಿ ಅವರು. ಒಂದು ಶಾರ್ಟ್ ಬೌನ್ಸರ್ ಆಗ್ತಾರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು, ಒಳ್ಳೆ ಕ್ಯಾಚ್ ಹಿಡ್ಕೊಳ್ತಾರೆ. ಅಲ್ಲಿಂದ ಕೊಲಾಪ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳೋದು. ಯಶಸ್ವಿ ಜೈಸ್ವಾಲ್ ಕೂಡ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಇವತ್ತು. ಇಲ್ಲಿ ಏನಪ್ಪಾ ಅಂದ್ರೆ ರಿಯಾನ್ ಪರಾಗ್ ಇಲ್ಲದೆ ಇರೋ ಕಾರಣದಿದೆ ಯಶಸ್ವಿ ಜೈಸ್ವಾಲ್ ಅವರಿಗೆ ಕ್ಯಾಪ್ಟನ್ಶಿಪ್ನ ಸಿಕ್ಕಿತ್ತು ಅಂತ ಹೇಳೋದು. ನಾನು ಧ್ರುವ್ ಜುರೇಲ್ ಅವರಿಗೆ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ, ಅದರಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮುಂದೆ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಯಾಕಂತಂದ್ರೆ ಇಲ್ಲಿ ರಿಯಾನ್ ಪರಾಗ್ ಇಲ್ಲದೆ ಇರೋ ಅನುಪಸ್ಥಿತಿಯಲ್ಲಿ ಇಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಕ್ಯಾಪ್ಟನ್ಶಿಪ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಫ್ಯೂಚರ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳೋದು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಆದ್ರೂ ಕೂಡ ಅಷ್ಟೊಂದಿನ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲಿಲ್ಲ ಯಶಸ್ವಿ ಜೈಸ್ವಾಲ್ ಅವರು, ಬೇಗನೆ ಹೊರಟಾದ್ರು ಅಂತ ಹೇಳೋದು. ಆಮೇಲೆ ಬರ್ತದೆ ನಿಮಗೆ ಬಂದಂಥ ಧ್ರುವ್ ಜುರೇಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಒಳ್ಳೆ ಸಿರಾಜ್ ಅವ್ರಿಗೆ ಸಖತ್ ಟೇಕ್ ಡೌನ್ ಮಾಡ್ತಾರೆ ಅಂತ ಹೇಳೋದು. ಒಳ್ಳೆ ಬೌನ್ಸರ್ಗಳಿಗೆಲ್ಲ ಸಖತ್ತಾಗಿ ಬೌಂಡ್ರಿನ ಕ್ಲಿಯರ್ ಮಾಡ್ತಾ ಇರ್ತಾರೆ ಇಲ್ಲಿ ಧ್ರುವ್ ಜುರೇಲ್ ಅಂತ ಹೇಳೋದು. ಶಿಮ್ರಾನ್ ಇಟ್ಮೇಯರ್ ಕೂಡ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗ್ತಿಲ್ಲ, ಅವರು ನಂಬರ್ 3 ಸಖತ್ ಸೂಟ್ ಆಗ್ತಾರೆ. ಅದೇ T20 ವರ್ಲ್ಡ್ ಕಪ್ ಕೂಡ ವೆಸ್ಟ್ ಇಂಡೀಸ್ಗೆ ಪರ್ಫಾರ್ಮೆನ್ಸ್ ಮಾಡಿದಾಗ ಅವರು ನಂಬರ್ 3 ಚೆನ್ನಾಗಿ ಬಂದು ಪರ್ಫಾರ್ಮೆನ್ಸ್ ಮಾಡಿರೋದು. ಇವ್ರು ನೋಡೋರು ನಂಬರ್ 5 ನಂಬರ್ 4 ಕಳಿಸ್ತಾ ಇದ್ದಾರೆ. ಅದಾದ್ಮೇಲೆ ದರ್ಶನ್ ಶಣಕನ್ನ ಆಡ್ಸಿರ್ತಾರೆ, ಅವರು ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಒಂದು 16 ರನ್ ಹೊಡಿತಾರೆ ಅಂತ ಹೇಳೋದು. ಮತ್ತೆ ನಿಮಗೆ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡೋದು ರವೀಂದ್ರ ಜಡೇಜಾ ಅಂತ ಹೇಳೋದು. ಸ್ವಲ್ಪ ಅವರೇ ಸ್ವಲ್ಪ ಇರೋದ್ರಲ್ಲೇ ವೈಭವ್ ಸೂರ್ಯವಂಶಿ ಬಿಟ್ಟರೆ ಮತ್ತೆ ಧ್ರುವ್ ಜುರೇಲ್ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದು. ಅದನ್ನು ಬಿಟ್ಟರೆ ರವೀಂದ್ರ ಜಡೇಜಾ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದು, ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. 38 ರನ್ ಹೊಡಿತಾರೆ ರವೀಂದ್ರ ಜಡೇಜಾ ಅವರು. ಅಲ್ಲಿಂದ ಮ್ಯಾಚೇ ಮುಗಿದೋಗಿತ್ತು ಅಂತ ಹೇಳ್ಬೋದು. ದರ್ಶನ್ ಶಣಕ ಆಗಿರೋದು, ಧುನೋನ್ ಫರೇರಾ ಆಗಿರೋದು, ಯಾರು ಕೂಡ ಅಷ್ಟೊಂದು ಮೇಜರ್ ಕಾಂಟ್ರಿಬ್ಯೂಟ್ ಮಾಡಿದಾರೆ ಕಾರಣದಿಂದ ಈ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಹೀನಾಯ ಸೋಲಾಗಿದೆ ಅಂತ ಹೇಳ್ಬೋದು. 72 ರನ್ಗಳ ಭರ್ಜರಿ ಸೋಲಾಗಿದೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಆ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಮಿಡ್ಲ್ ಆರ್ಡರ್ ಅಂತ ಫುಲ್ ವರ್ಸ್ಟ್ ಆಗಿದೆ ಅಂತ ಹೇಳೋದು. ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಸ್ಕೋರ್ ಮಾಡಲಿಲ್ಲ, ಬೇಗ ಔಟ್ ಆದರು ಅಂತ ಕೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಅವ್ರ ಖಾತೆನೇ ಅಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳೋದು. ಅಷ್ಟು ಬ್ಯಾಟಿಂಗ್ ಡಿಪೆಂಡೆನ್ಸಿ ಇದೆ ಇಲ್ಲಿ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್. ಸೇಮ್ ಕೇಸ್ ಇತ್ತು ನಿಮಗೆ ಸಾಯಿ ಸುದರ್ಶನ್ ಮತ್ತು ನಿಮಗೆ ಶುಭ್ಮನ್ ಗಿಲ್ ಜೊತೆನೂ ಅದೇ ಥರ ಆಗುತ್ತೆ ಅಂತ ಹೇಳೋದು. ಅವರು ಕೂಡ ಬ್ಯಾಟಿಂಗ್ ಓಪನಿಂಗ್ ಪಾರ್ಟ್ನರ್ಶಿಪ್ ರನ್ಸ್ ಬಂದರೆ ಅವರು ಕೂಡ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಬೇರೆ ಮಿಡ್ಲ್ ಆರ್ಡರ್ಸ್ ಅದು ಕೂಡ ಜಾಸ್ ಬಟ್ಲರ್ ಆಗಿರೋದು ಮತ್ತು ವಾಷಿಂಗ್ಟನ್ ಸುಂದರ್ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಆದರೂ ಅವ್ರು 1 ಮ್ಯಾಚ್ ಹೊಡಿತಾರೆ, 1 ಮ್ಯಾಚ್ ಹೊಡೆಯೋದು. ರಾಹುಲ್ ತಿವಾಟಿಯನ್ನು ನೀವು ನಂಬೋಕ್ಕಾಗೋದಿಲ್ಲ, ಆದರೂ ಕೂಡ ಸಖತ್ ಬೌಲಿಂಗ್ ಪರ್ಫಾರ್ಮೆನ್ಸಿಂದ ಗೆಲ್ತಾರೆ. ರಶೀದ್ ಖಾನ್ ಅಂತ ಸಖತ್ತಾಗಿ ಬೌಲಿಂಗ್ ಮಾಡೋದು. ಏನು ಗುರು, ತೆಗ್ದಿರೋ ಒಂದು 4 ವಿಕೆಟ್ಗಳಲ್ಲಿ 3 ಬೋಲ್ಡ್ ತೆಗೆದಿದ್ದಾರೆ. ಅದರಲ್ಲೂ ಗೂಗ್ಲಿ ಮತ್ತು ಲೆಗ್ ಸ್ಪಿನಲ್ಲಿ ಆಟ ಆಡ್ಸಾಕ್ಬಿಟ್ರಲ್ಲಿ ರಶೀದ್ ಖಾನ್ ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡೋದು. ಮತ್ತು ಜೇಸನ್ ಹೋಲ್ಡರ್ ಅವ್ರಿಗೆ 3 ವಿಕೆಟ್ ಬೀಳುತ್ತೆ, ರಬಾಡ ಅವ್ರಿಗೆ 2 ವಿಕೆಟ್ ಬೀಳುತ್ತೆ, ಮತ್ತು ಸಿರಾಜ್ ಅವ್ರಿಗೆ 2 ವಿಕೆಟ್ ಬೀಳುತ್ತೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದರೆ ಗುಜರಾತ್ ಟೈಟನ್ಸ್ ಅವರ ಬೌಲರ್ಸು. ಅವ್ರ ಬ್ಯಾಟಿಂಗು ಟಾಪ್ 3 ಬ್ಯಾಟ್ಸ್ಮನ್ ಮತ್ತು ಬೌಲಿಂಗ್ ಪರ್ಫಾರ್ಮೆನ್ಸ್ ಇಂದಲೇ ಗುಜರಾತ್ ಟೈಟನ್ಸ್ ಅವರು ಈಗ ಟೇಬಲ್ ಟಾಪರ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು. 14 ಪಾಯಿಂಟಲ್ಲಿ ಹೋಗಿ ಮೇಲೆ ಕೂತಿದ್ದಾರೆ. ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.